ಪಂಚಮಸಾಲಿಗರಿಂದ ಮೀಸಲಾತಿ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ವಿವಿಧ ಮಠಾಧೀಶರ ವಿರುದ್ಧ ಪಂಚಮಸಾಲಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸ್ವಾಮೀಜಿಗಳ ವಿರುದ್ಧ ಪಂಚಮಸಾಲಿಗಳು ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿಗಳ ಋಣದಲ್ಲಿರುವ ಮಠಾಧೀಶರೇ ಎಚ್ಚೆತ್ತುಕೊಳ್ಳಿ. ಬೆಳಗಾವಿಯಲ್ಲಿ ನಡೆದ ಘಟನೆ ಅತ್ಯಂತ ಹೇಯಕರ ಕೃತ್ಯ ಆಗಿದೆ. ನಾಡಿನ ಈ ಪಂಚಮಸಾಲಿ ಸಮಾಜಕ್ಕೆ ಅತ್ಯಂತ ದುಃಖವಾಗಿದೆ. ಈ ದುಃಖದಲ್ಲಿ ಯಾವುದೇ ಮಠಾಧೀಶರು ಪಾಲ್ಗೊಳ್ತಾ ಇಲ್ಲ, ಯಾಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ಭಕ್ತರು ನೀಡಿದ್ದ ಸೀರೆಗಳ ದುರುಪಯೋಗ ಖಂಡಿಸಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮೈಸೂರು ಕನ್ನಡ ವೇದಿಕೆ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸಿಬ್ಬಂದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಉಡುಪಿಯ ಪೇಜಾವರ ಶ್ರೀಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯೊಡ್ಡಿದಂತಹ ದುಷ್ಕರ್ಮಿಯ ವಿರುದ್ಧ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಮ್ ಆರ್ಮಿ ಸಂಘಟನೆಯ ಮಥಿನ್ ಕುಮಾರ್ ಬಿಜಾಪುರ್ ಮತ್ತು ಉಡುಪಿಯ ಪೇಜಾವರ ಅಧೋಕ್ಷಯ ಪೀಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಹೇಳಿ ದೂರು ನೀಡಲಾಗಿದೆ. ಕೊಡಗಿನ ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನೆರವೇರಿದೆ. ಕುಶಾಲನಗರದ ಆಂಜನೇಯ ದೇವಸ್ಥಾನದ ದಶಮಂಟಪ ಸಮಿತಿಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ರಾತ್ರಿ ಇಡೀ ಬೆಳಕಿನ ಚಿತ್ತಾರದ ಶೋಭಾಯಾತ್ರೆ ನಡೆದಿದೆ. ಜೊತೆಗೆ ಡಿಜೆ ಮ್ಯೂಸಿಕ್ಗೆ ಜನ ಹುಚ್ಚೆದ್ದು ಕುಣಿದಿದ್ದಾರೆ. ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ನಡುವೆ ಇತ್ತ ಹಂಪಿಯ ತುಂಗಭದ್ರಾ ನದಿಯಲ್ಲಿಯೂ ಕೂಡ ಹನುಮ ಮಾಲಾ ವಿಸರ್ಜನೆ ಮಾಡಲಾಗ್ತಾ ಇದೆ. ದಕ್ಷಿಣ ಕಾಶಿ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿ ಭಕ್ತರು ಹನುಮ ಮಾಲಾ ವಿಸರ್ಜನೆ ಮಾಡಿದ್ರು. ಮಾಲಾಧಾರಿಗಳಿಂದ ಹಂಪಿಯ ತುಂಗಭದ್ರಾ ನದಿ, ಪಾರ್ಕಿಂಗ್ ಲಾಟ್, ಶ್ರೀ ವಿರೂಪಾಕ್ಷ ದೇಗುಲ ಸೇರಿದಂತೆ ಹಂಪಿಯ ನಾನಾ ಸ್ಥಳಗಳು ಸಂಪೂರ್ಣವಾಗಿ ಕೇಸರಿಮಯವಾಗಿ ಕಂಡುಬಂತು. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ಯಾದಗಿರಿಯಲ್ಲಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರ ಜನವರಿ 21ನೇ ತಾರೀಕು ಚೌಡಯ್ಯನವರ ಜಯಂತಿ ಆಚರಿಸಲಾಗುತ್ತೆ. ಹೀಗಾಗಿ ಇವತ್ತಿನಿಂದ ಜನವರಿ 19ನೇ ತಾರೀಕಿನವರೆಗೂ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಕಡೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಕರಪತ್ರ ಬಿಡುಗಡೆಗೊಳಿಸಿ ತಮಟೆ ಚಳುವಳಿ ಮೂಲಕ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸರ್ಕಾರಕ್ಕೆ ಚೌಡಯ್ಯ ನಿಗಮಕ್ಕೆ 500 ಕೋಟಿ ಅನುದಾನ ನೀಡುವಂತೆ ಆಗ್ರಹಿಸಿದರು. ಧೈರ್ಯ ತಗೊಂಡ್ರಿ. ಒಂದೇನದ ಸ್ವಲ್ಪ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಕೆಲವೊಬ್ರಿಗೆ ಏನದ ಕೋವಿಡ್ ಕಾಲದಲ್ಲಿ ಬಹಳಷ್ಟು ಹಗರಣ ಆಗಿತ್ತು. ಇವಾಗ ಎಫ್ಐಆರ್ ದಾಖಲಾಗಿದೆ. ಯಾರು ಎಷ್ಟೇ ಪ್ರಭಾವಿಗಳಿರಲಿ ನಾವು ಬಿಡುವುದಿಲ್ಲ ಅಂತ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ನಾವು ಜನರಿಗೆ ಮಾತು ಕೊಟ್ಟಂತೆ ಕೋವಿಡ್ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇವೆ. ತನಿಖೆ ವೇಳೆ ನಾನು ಕೆಲ ಹೆಸರು ಹೇಳೋದು ತಪ್ಪಾಗುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದ್ದರಿಂದ ಎಫ್ಐಆರ್ ಮಾಡಿದ್ದಾರೆ ಅಷ್ಟೇ. ಎಲ್ಲದರಲ್ಲೂ ಭಾಳಷ್ಟರಲ್ಲಿ ಈ ರೀತಿ ಆಗಿದೆ ಅಂತ ಜಸ್ಟಿಸ್ ಗುಣ ಕಮಿಟಿಯಲ್ಲಿ ಹೇಳಿ, ಅದಲ್ಲದೆ ನಮ್ಮವರು ಇಲಾಖೆಯವರು ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವ್ಯವಹಾರ ಆಗಿದೆ ಅಂತ ಕಂಡು ಬಂದಿದೆಯಲ್ಲ, ಅಲ್ಲಿ ಈಗ ಒಂದು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಅದರ ಡೀಟೇಲ್ಸನ್ನು ನಿಮ್ಗೆ ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಹಿನ್ನೆಲೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಸಿಂಧನೂರಿನಲ್ಲಿ 4 ಬಾಣಂತಿಯರ ಡೆತ್ ಆಗಿರೋದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹೋಗಿ ಭೇಟಿಯನ್ನು ನೀಡಿದ್ದೇನೆ. ಪ್ರಾಥಮಿಕವಾಗಿ ಏನಾಗಿದೆ ಅಂತ ನೋಡಿದ್ದೇವೆ. ಐವಿ ರಿಂಗರ್ ಸ್ಯಾಂಪಲ್ ಟೆಸ್ಟ್ಗೆ ಕಳುಹಿಸಲಾಗಿದೆ ಅಂತ ತಿಳಿಸಿದರು.
ಇನ್ನು ಮುಖ್ಯಮಂತ್ರಿಗಳು ಒಂದು ಕಮಿಟಿ ರಚನೆ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖಾ ವರದಿ ಬಂದ ಬಳಿಕ ಪರಿಶೀಲನೆ ಮಾಡಿ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಬಟ್ ಅವರು ಆರೋಗ್ಯ ಇಲಾಖೆಗೆ ಬರ್ತದೆ ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋದು 4 ಸಿಂಧನೂರಲ್ಲಿ ಆಗಿತ್ತು. ನಾನು ಹೋಗಿದ್ದೆ, ವಿಸಿಟ್ ಮಾಡಿದ್ದೆ ಸಿಂಧನೂರಿಗೆ. ಬಟ್ ಇಲ್ಲ, ಬೇರೆ ನೋಡಿ, ಮೆಡಿಕಲ್ ಕಾಲೇಜಸ್ಸಿಗೆ ಪ್ರೊಕ್ಯೂರ್ಮೆಂಟ್ ಪದ್ಧತಿ ಬೇರೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್. ಇದು ಈ ಏನು ರಿಂಗರ್ ಲ್ಯಾಕ್ಟೇಟ್ ಇದೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಕ್ಯೂರ್ ಆಗಿರೋದು. ಅಲ್ಲಿ ಒಂದು ಡ್ರಗ್ ಲಾಜಿಸ್ಟಿಕ್ ಕಂಪ್ನಿ ಇದೆ, ಅವರು ಪ್ರೊಕ್ಯೂರ್ ಎಂಟೈರ್ ಸ್ಟೇಟಿಗೆ ಮಾಡ್ತಾರೆ. ಅವರು ಒಂದು ಪಶ್ಚಿಮ ಬಂಗ ಅಂತೇಳಿ ಒಂದು ಕಂಪನಿಯಿಂದ ಪ್ರೊಕ್ಯೂರ್ಮೆಂಟ್ ಆಗಿರೋದು. ಇದು ಇದರ ಮೇಲೆ ಅನುಮಾನ ಇದೆ. ಆದರೆ ಮೆಡಿಕಲ್ ಕಾಲೇಜ್ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ವಿಜಯನಗರದಲ್ಲಿ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೂ ತಮಟೆ ವಾದ್ಯ ಬಾರಿಸುತ್ತಾ ಮಾದಿಗ ಸಮುದಾಯದ ಮುಖಂಡರು ಹೊರಟರು. ನಗರದ ನಾನಾ ಪ್ರಮುಖ ವೃತ್ತಗಳಲ್ಲಿ ಚಳುವಳಿಯನ್ನ ನಡೆಸಲಾಯಿತು. ಪಂಚಮಸಾಲಿಗರಿಂದ ಮೀಸಲಾತಿ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ವಿವಿಧ ಮಠಾಧೀಶರ ವಿರುದ್ಧ ಪಂಚಮಸಾಲಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸ್ವಾಮೀಜಿಗಳ ವಿರುದ್ಧ ಪಂಚಮಸಾಲಿಗಳು ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿಗಳ ಋಣದಲ್ಲಿರುವ ಮಠಾಧೀಶರೇ ಎಚ್ಚೆತ್ತುಕೊಳ್ಳಿ. ಬೆಳಗಾವಿಯಲ್ಲಿ ನಡೆದ ಘಟನೆ ಅತ್ಯಂತ ಹೇಯಕರ ಕೃತ್ಯ ಆಗಿದೆ. ನಾಡಿನ ಈ ಪಂಚಮಸಾಲಿ ಸಮಾಜಕ್ಕೆ ಅತ್ಯಂತ ದುಃಖವಾಗಿದೆ. ಈ ದುಃಖದಲ್ಲಿ ಯಾವುದೇ ಮಠಾಧೀಶರು ಪಾಲ್ಗೊಳ್ತಾ ಇಲ್ಲ, ಯಾಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ಭಕ್ತರು ನೀಡಿದ್ದ ಸೀರೆಗಳ ದುರುಪಯೋಗ ಖಂಡಿಸಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮೈಸೂರು ಕನ್ನಡ ವೇದಿಕೆ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸಿಬ್ಬಂದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಪವಿತ್ರತೆಯನ್ನು ನೆಲೆಗೊಳಿಸುತ್ತಿರುವ ಸಿಬ್ಬಂದಿ ವರ್ಗಕ್ಕೆ ಸುಲಿಗೆ ಮಾಡುತ್ತಿರುವ ಸಾಮಾಜಿಕ ಸಿಬ್ಬಂದಿ ವರ್ಗಕ್ಕೆ ಸಾಮಾಜಿಕ ಪವಿತ್ರತೆಯನ್ನು ನೆಲೆಗೊಳಿಸುತ್ತಿರುವ ಸಿಬ್ಬಂದಿ ವರ್ಗಕ್ಕೆ ಸುಲಿಗೆ ಮಾಡುತ್ತಿರುವ ಸಾಮಾಜಿಕ ಸಿಬ್ಬಂದಿ ವರ್ಗಕ್ಕೆ ಸಾಮಾಜಿಕ ಪವಿತ್ರತೆಯನ್ನು ನೆಲೆಗೊಳಿಸುತ್ತಿರುವ ಉಡುಪಿಯ ಪೇಜಾವರ ಶ್ರೀಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯೊಡ್ಡಿದಂತಹ ದುಷ್ಕರ್ಮಿಯ ವಿರುದ್ಧ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಮ್ ಆರ್ಮಿ ಸಂಘಟನೆಯ ಮಥಿನ್ ಕುಮಾರ್ ಬಿಜಾಪುರ್ ಮತ್ತು ಉಡುಪಿಯ ಪೇಜಾವರ ಅಧೋಕ್ಷಯ ಪೀಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಹೇಳಿ ದೂರು ನೀಡಲಾಗಿದೆ. ಕೊಡಗಿನ ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ನೆರವೇರಿದೆ. ಕುಶಾಲನಗರದ ಆಂಜನೇಯ ದೇವಸ್ಥಾನದ